ಹಲೋ ಸ್ವೀಟಿ. ಪ್ರಿಯಾ, ನಿಮ್ಮಪ್ಪನ ಫೋನು. ಬೇಡ ಬೇಡ, ನೀನೇ ಮಾತಾಡು. ನಾನ್ ಮಾತಾಡಿದ್ರೆ ಕೋಪ ಮಾಡ್ಕೋತಾರೆ. ಹೌದು ಕಣೆ. ಹಲೋ, ಹಾಯ್ ಅಂಕಲ್. ಸಾರಿ ಅಂಕಲ್, ಎದುರುಗಡೆ ಮನೆ ಜೇಮ್ಸ್ ಅಣ್ಣ ಒಂದ್ ಫಂಕ್ಷನ್ ಕರೆದಿದ್ದಾರೆ. ಅದನ್ನ ನಿಮಗೆ ಹೇಳ್ದೇನೆ ಬಂದ್ಬಿಟ್ವಿ. ಓಕೆ, ಇವಾಗ ಎಲ್ಲಮ್ಮ ಫಂಕ್ಷನ್? ಅದು MGM ದಾಟಿ MGM ಹತ್ರ ಫ್ರೆಂಡ್ ಮನೇಲಿ ಅಂದ್ರು. ಒಂದು 2-3 hours ಅಲ್ಲಿ ಬಂದ್ಬಿಡ್ತೀವಿ ಅಂಕಲ್. ಓಕೆ. ನೀನ್ ಮಾತಾಡಿದ್ರೆ ನಿಮ್ಮಪ್ಪ ಕೋಪ ಮಾಡ್ಕೊಳ್ತಾರಾ? ಹೌದು, ಕೋಪ ಮಾಡ್ಕೋತಾರೆ. ಸರಿ, ನಿಮ್ಮಿಬ್ರಲ್ಲಿ ನಿಮ್ಮಪ್ಪನ್ಗೆ ಯಾರು ಇಷ್ಟ? ಇಬ್ರು ಇಷ್ಟಾನೆ. ಏನಣ್ಣ, ಫಂಕ್ಷನ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ, ಇಲ್ಲಿ ಯಾರೂ ಇಲ್ಲ. ಯಾಕಣ್ಣ ಏನು ಮಾತಾಡ್ತಿಲ್ಲ? ಉತ್ತರ ಕೊಡಿ. ಅಣ್ಣನೇ, ನಿಮ್ಮೆಲ್ಲರಿಗೂ ಅಲ್ಲ, ಆ ಇಬ್ಬರಲ್ಲೊಬ್ಬರಿಗೆ. ಈಗ ನಾನು ನನ್ನ ನಿಜವಾದ ತಂಗಿನ ಹುಡುಕೊಂಡು ಬಂದಿದ್ದೀನಿ. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ನೀ ಹೇಳದ್ ನೋಡಿದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ತಾತ ಎಲ್ರೂ ನೀನೇ ಕೊಲೆ ಮಾಡಿದ್ಯಾ. ಹೌದು, ನಾನೇ ಕೊಲೆ ಮಾಡಿದ್ದು. ಆದ್ರೆ ಅದರ ಹೆಸರು ಕೊಲೆ ಅಲ್ಲ, ದಂಡನೆ. ನೀವ್ ಏನೇ ಹೇಳಿದ್ರು ನಾವ್ ನಿನ್ನ ನಂಬಲ್ಲ. ನನ್ನ ತಂಗಿ ಯಾರು ಅಂತ ಗೊತ್ತಾಗ್ಬೇಕು. ಅದಕ್ಕೆ DNA ಟೆಸ್ಟ್ ಮಾಡಿಸ್ಬೇಕು. ಅದಕ್ಕೆ ಇವಾಗ ಡಾಕ್ಟರ್ ಇಲ್ಲಿಗೆ ಬರ್ತಾರೆ. ಅವ್ರ ಮುಂದೆ ಯಾರು ಗಲಾಟೆ ಮಾಡ್ದೇನೆ ಕೋಆಪರೇಟ್ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ಮಾಡ್ಲೇಬೇಕು. ಆಗೋದಿಲ್ಲ. ನನ್ನ ನಂಬಿ, ನಾನು ಹೇಳ್ತಿರೋದೆಲ್ಲ ನಿಜ. ಇಲ್ಲ, ಸುಳ್ಳು. ನಾನು ಹೇಳೋದು ಸುಳ್ಳೇ ಆಗಿದ್ರೆ ಈ ಗನ್ನಲ್ಲಿರೋ ಒಂದೇ ಒಂದು ಗುಂಡು ನನ್ನ ಸಾಯಿಸ್ಲಿ. ಇನ್ನೂ ನಂಬಿಕೆ ಬರ್ಲಿಲ್ವಾ? ಇನ್ನೂ ನಂಬಿಲ್ವಾ? ಅಣ್ಣ 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 ಅಣ್ಣ, ಬೇಡ ಅಣ್ಣ. ನೀನ್ ಹೇಳ್ದಂಗೆ ನಾವ್ ಕೇಳ್ತೀವಿ ಅಣ್ಣ. ಬೇಡ ಅಣ್ಣ, ಬೇಡ ಅಣ್ಣ. ಅಣ್ಣ, ನಮ್ಗೊಂದ್ ಸ್ವಲ್ಪ ಟೈಮ್ ಕೊಡೋಣ. ಯೋಚನೆ ಮಾಡ್ಬಿಟ್ಟು ಹೇಳ್ತೀವಿ. ಹೌದು ಅಣ್ಣ. ನಿನ್ ಫೋನ್ ಕೊಡು. ಏನದು, ನಿನಗ್ ಬುದ್ಧಿ ಇಲ್ವಾ? ಒಂದ್ಸಲ ಏನೋ ತಪ್ಪಿಸ್ಕೊಂಡೆ, ಮತ್ತೆ ಮತ್ತೆ ಅದೇ ಮಾಡ್ತೀಯಲ್ಲ. ನಿನ್ಗೇನಾದ್ರೂ ಆದ್ರೆ? ಏನೂ ಆಗ್ತಿರ್ಲಿಲ್ಲ. ಬುಲೆಟ್ನ ರಿವಾಲ್ವರ್ಗೆ ಹಾಕಿ ತಿರುಗಿಸಿದ್ರೆ ಬುಲೆಟ್ ಇರೋ ವೇಟ್ಗೆ ಆ ಬುಲೆಟ್ ಇರೋ ಜಾಗ ಕೆಳಗೆ ಬಂದ್ ನಿಲ್ಲುತ್ತೆ. ಟ್ರಿಗರ್ ಮೇಲಿರುತ್ತಲ್ವಾ, ಆ ಧೈರ್ಯಕ್ಕೆ ಈ ತರ ಮಾಡ್ದೆ. ಏನ್ ಮಾಡೋದು, ಸಾಮಾನ್ಯವಾಗಿ ಸುಳ್ಳು ಹೇಳೋದಕ್ಕೆ ಆಕ್ಟ್ ಮಾಡ್ತಾರೆ. ಆದ್ರೆ ನಾನು ನಿಜಾನ ನಿರೂಪಿಸೋದಕ್ಕೆ ಸುಳ್ಳು ಹೇಳ್ಬೇಕಾಯ್ತು. ಅದ್ರ ಅವಶ್ಯಕತೆನೇ ಇಲ್ಲ. ಈ ಹೆಣ್ಮಕ್ಳ ಅಪ್ಪ ಕೆಟ್ಟವ್ರು ಅಂತ ಇವ್ರಿಗೆ ಗೊತ್ತಾದ್ರೆ ಸಾಕು, ನೀನ್ ಏನ್ ಹೇಳಿದ್ರು ಕೇಳ್ತಾರೆ. ಅದಕ್ಕೊಂದ್ ಟ್ರಂಪ್ ಕಾರ್ಡ್ ಇದೆ. ಎಕ್ಸ್ ಪೊಲೀಸ್ ಆಫೀಸರ್ ದೇವರಾಜ್. ಹೇಗಾದ್ರೂ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಇವ್ರನ್ನ ಹುಷಾರಾಗಿ ನೋಡ್ಕೋ. ಈ ಅನ್ಯಾಯ ಕೇಳೋದಕ್ಕೆ ಯಾರು ಇಲ್ವಾ? ಅನ್ಯಾಯವಾಗಿ ನನ್ ಗಂಡನ್ನ ಒಳಗ್ ಹಾಕಿದಿರಲ್ಲ. ಯಾರೋ ಮಾಡಿರೋ ಕೊಲೆಗೆ ನಮ್ಮ ಯಜಮಾನನ್ ಒಳಗ್ ಹಾಕಿದಿರಲ್ವಾ? ಕೆಲ್ಸಕ್ಕೆ ಅಂತ ಹೊರಗಡೆ ಹೋದವ್ರನ್ನ ಈ ತರ ಒಳಗ್ ಹಾಕಿದಿರಲ್ಲ. ಇದು ನಿಮ್ ನ್ಯಾಯನಾ? ಏನದು ಹೊಸ ಕತೆ ತರ ಇದೆ. ಗನ್ ಮೇಲೆ ನಿನ್ ಫಿಂಗರ್ ಪ್ರಿಂಟ್ ತಾನೇ ಇರೋದು. ಏನೋ ಮದ್ವೆ ಆಗಿಲ್ಲ ಅಂತ ಹೇಳ್ದೆ, ಈಗ ನೋಡಿದ್ರೆ ಹೆಂಡತಿ ಬಂದು ಇಲ್ಲಿ ಹೇಳ್ತಾ ಇದ್ದಾಳೆ. ಇದನ್ನೇನು ಸ್ಟೇಷನ್ ಅನ್ಕೊಂಡಿದ್ಯಾ ಇಲ್ಲ ನಾಟಕ ಸ್ಟೇಜ್ ಅನ್ಕೊಂಡಿದ್ಯಾ? ಮತ್ತೆ ಇಬ್ರು ಭಯಂಕರವಾಗಿ ನಟನೆ ಮಾಡ್ತಾ ಇದ್ದೀರಾ. ಈಗ ಏನಾದ್ರು ನಿಜ ಹೇಳಿಲ್ಲ ಅಂದ್ರೆ ಹಾಕ್ ರುಬ್ಬಿಡ್ತೀನಿ ಮಗನೇ. ಕರೆಕ್ಟ್ ಸರ್. ಸರ್ ನಾನು ಹೇಳೋದಲ್ಲ ನಿಜ ಸರ್. ನೀನ್ ಹೇಳೋದ್ ನಿಜ ಆದ್ರೆ ಅವ್ನು ಹೇಳಿದ್ದು ಸುಳ್ಳ? ಪ್ಲೀಸ್ ಸರ್, ನಾನು ಹೇಳೋದ್ ನಂಬಿ ಸರ್, ಪ್ಲೀಸ್ ಸರ್. ಪೊಲೀಸ್ ಮುಂದೆನೆ ಡ್ರಾಮಾ ಮಾಡ್ಕೊಂಡು ಅಳ್ತಾ ಇದ್ಯಾ? ನಾವೇನ್ ಸೀರಿಯಲ್ ತೋರಿಸ್ತಾ ಇದೀವಿ ನಿನ್ನ? ಸರ್ 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 ಬೇಡ ಸರ್, ನನ್ನ ಹೆಂಡತಿ ಕಾಯಿಲೆ ಇದೆ ಸರ್, ಅವಳಿಗೇನು ಗೊತ್ತಿಲ್ಲ ಸರ್. ನಿಜ ಏನು ಅಂತ ನಾನು ಹೇಳ್ತೀನಿ ಸರ್. ಇದ್ನೇ ತಾನೇ ಅವಾಗ್ಲಿಂದ ಕೇಳ್ತಾ ಇರೋದು, ಮೊದ್ಲೇ ಹೇಳ್ಬೇಕು ತಾನೆ. ಐ ವಿಟ್ನೆಸ್ ಆಗಿರೋ ಆ ಜೇಮ್ಸ್ ನಿಜವಾದ ಕೊಲೆಗಾರ.
ಏನಪ್ಪ ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿದ್ಯಾ ಅಂತ ಕ್ಯಾಚ್ ಹಿಡ್ದೆ. ನಾನೇನೋ ಗನ್ ಎಸ್ದೆ, ಓಕೆ. ನಿನ್ನ ಯಾರಮ್ಮ ಕ್ಯಾಚ್ ಹಿಡಿ ಅಂದಿದ್ದು? ನಾನ್ ಕೈಗೆ ಗ್ಲೌಸ್ ಹಾಕೊಂಡು ಅವನನ್ನ ಶೂಟ್ ಮಾಡ್ದೆ. ನೀನ್ ಬರೀ ಗೈಲೆ ಗನ್ ಹಿಡ್ದಿದ್ಯಾ. ಈಗ ನಿನ್ ಫಿಂಗರ್ ಪ್ರಿಂಟ್ಸೇ ಆ ಗನ್ ಮೇಲೆ ಇರುತ್ತೆ. ಇವಾಗ ನೀನ್ ಏನ್ ಮಾಡ್ತೀಯಾ ಅಂದ್ರೆ ಗನ್ನನ್ನ ಇಲ್ಲಿ ಎಸ್ದ್ಬಿಟ್ಟು ಸೈಡ್ ಇಂದ ಹೊರಟೋಗ್ತೀಯಾ. ಹಾಗ್ ಮಾಡ್ಲಿಲ್ಲ ಅನ್ಕೋ, ಪೊಲೀಸರು ಇಲ್ಲಿಗೆ ಬಂದು ವಿಚಾರಿಸಿದಾಗ ಏನ್ ಸರ್ ನಿನ್ ಫಿಂಗರ್ ಪ್ರಿಂಟ್ಸ್ ತಾನೇ ಇವಾಗ ಗನ್ ಮೇಲೆ ಇರೋದು. ನೀನ್ ಈ ಕೊಲೆ ಮಾಡಿದ್ದನ್ನ ನೋಡ್ದಂತ ಏಕೈಕ ಸಾಕ್ಷಿ ನಾನೇನೆ, ಐ ವಿಟ್ನೆಸ್. ಓಡಗಪ್ಪ ಓಡು. ಈ ತರ ಎಲ್ಲ ಹಿಂದೆ ಮುಂದೆ ನೋಡಿದ್ರೆ ಆಗಲ್ಲ, ಓಡ್ತಾ ಇರ್ಬೇಕು. ಇಲ್ಲಾಂದ್ರೆ ನೀನೇ ಸಿಕ್ಕಾಕೊಳ್ತೀಯ. ನಿಂದೇನು ತಪ್ಪಿಲ್ಲ. ಜೇಮ್ಸ್ ಸಾರ್, ನಾನ್ ಸಾಧಾರಣ ಕಾನ್ಸ್ಟೇಬಲ್. ಅವತ್ತೇ ಹೇಳಿದ್ದೆ, ಎಲ್ಲಿ ಕೇಳಿದ್ರಿ ಸಾರ್? ಡಿ ಪ್ರಮೋಟ್ ಆಗಿ ನಂತರ ಕಾನ್ಸ್ಟೇಬಲ್ ಆಗ್ಬಿಡ್ತೀರಾ ಸಾರ್? ಹಲೋ, ನಾನು ಇನ್ಸ್ಪೆಕ್ಟರ್ ಸುಂದರ್ ಪಾಂಡ್ಯನ್ ಮಾತಾಡ್ತಾ ಇದ್ದೀನಿ ಸರ್. ವಿಟ್ನೆಸ್ ಜೇಮ್ಸೇ ನಿಜವಾದ ಕೊಲೆಗಾರ. ನಮ್ಮ ಇನ್ಫಾರ್ಮರ್ ಐಶ್ವರ್ಯ ಕೂಡ ಅವನ ಜೊತೆ ಕೈ ಜೋಡಿಸಿದ್ದಾಳೆ. ನಾವು ಅವನ್ನ ಹಿಡಿಯೋವರೆಗೂ ನೀವು ಸ್ವಲ್ಪ ಹುಷಾರಾಗಿರಿ. ಅವನನ್ನ ಕಾರ್ ತಗೊಂಡು ನನ್ನ ಹೆಣ್ಮಕ್ಳ ಜೊತೆ ECR ರೋಡಲ್ಲಿ ಹೋಗ್ತಿದ್ದಾನೆ. ಸರ್ ಪ್ಲೀಸ್, ಹೇಗಾದ್ರೂ ಮಾಡಿ ನನ್ನ ಹೆಣ್ಮಕ್ಳನ್ನ ಕಾಪಾಡಿ. ಯೋ, ECR ನಲ್ಲಿರೋ ಎಲ್ಲ ಚೆಕ್ ಪೋಸ್ಟ್ನು ಅಲರ್ಟ್ ಮಾಡಿ. ಜೇಮ್ಸ್, ನಿನ್ ಬಗ್ಗೆ ಎಲ್ಲ ಮ್ಯಾಟ್ರು ಗೊತ್ತಾಗೋಯ್ತು. ಇಳವರ್ಸು ಎಲ್ಲ ವಿಷಯನೂ ಹೇಳಿದಾನೆ. ಮರ್ಯಾದೆಯಿಂದ ನೀನೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು. ಒಂದ್ ವೇಳೆ ಆ ಹುಡುಗಿರ್ಗೆ ಏನಾದ್ರೂ ಆಯ್ತೋ ನಿನ್ನ ಸುಮ್ಮನೆ ಬಿಡಲ್ಲ. ಜೇಮ್ಸ್, ಹಲೋ ಹಲೋ. ಶಿಟ್ ರೀ, ಗಾಡಿ ತೆಗಿರಿ. ಸರ್, ECR ರೋಡಲ್ಲೇ ಇದ್ದೀವಿ ಸರ್. ಸರ್, ಗಾಡಿ ನಂಬರ್ ಏನಂತ ಹೇಳಿದ್ರಿ? ಹಾ ಸರ್, ಅದೇ ನಂಬರ್ ಸರ್. ಇಲ್ಲೇ ಇದೆ ಸರ್, ಹೋಟೆಲ್ ಮುಂದೆನೇ ಇದೆ. ಒಳಗೆ ಯಾರೂ ಇಲ್ಲ ಸರ್. ಗಾಯತ್ರಿ ಎಲ್ಲಮ್ಮ ಇದೆಯಾ? ನನ್ನ ಹತ್ರನೇ ಭದ್ರವಾಗಿದ್ದಾರೆ. ಜೇಮ್ಸ್, ಏಯ್ ಬೇಡ, ನನ್ನ ಜೊತೆ ಆಟ ಆಡ್ಬೇಡ. ನನ್ನ ಬಗ್ಗೆ ನಿನ್ ಗೊತ್ತಿಲ್ಲ ಕಣೋ. ಗೊತ್ತು ಕಣಲೆ, ನಿನ್ ಬಗ್ಗೆ ನಿನ್ ಕುಟುಂಬದ ಬಗ್ಗೆ ಚೆನ್ನಾಗಿ ಗೊತ್ತಿಟ್ಕೊಂಡೆ ನಿಮ್ಮನ್ನೆಲ್ಲ ಎತ್ತುತ್ತಾ ಬಂದಿರೋದು. ಜೇಮ್ಸ್ ಬಾಲಮುರುಗನ್, ಏಯ್ ಧೈರ್ಯ ಇದ್ರೆ ನೇರವಾಗಿ ಬಾರೋ. ಏಯ್, ನಾನ್ ನೇರವಾಗಿ ಬಂದ್ರೆ ನೀನು 10 ನಿಮಿಷದಲ್ಲೇ ಹೆಣವಾಗ್ತೀಯ. ಆದ್ರೆ ಅದಕ್ಕೂ ಮುಂಚೆ ನನಗೊಂದು ವಿಷಯ ಗೊತ್ತಾಗ್ಬೇಕು, ನನ್ ತಂಗಿ ಯಾರು ಅಂತ. ನೀನ್ ಹೇಳ್ದೆ ಇದ್ರೆ ನಿನ್ ಮಗಳನ್ನ ಸಾಯಿಸ್ತೀನಿ. ಏಯ್, ನಿನ್ ತಂಗಿ ಯಾರು ಅಂತ ಗೊತ್ತಾದ್ರೆ ತಾನೇ ನನ್ನ ಮಗಳನ್ನ ಕೊಲೆ ಮಾಡೋದ್ ನೀನು. ಏಯ್, ಗಾಯತ್ರಿ ಅಂತ ನನ್ನ ತಂಗಿ ಹೆಸರಿಟ್ಟು ಬೆಳೆಸಿದೀಯಲ್ಲ, ಅವಳನ್ನ ಅಂದ್ರೆ ನಿನ್ ಮಗಳನ್ನ ಸಾಯಿಸ್ಬಿಡ್ತೀನಿ. ನಿನ್ನ ಆಟ ಎಲ್ಲ ತಣ್ಣಗಾಗೋಕೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟ್ರೊಳಗೆ ನೀನ್ ಹೇಳಲಿಲ್ಲ, ಓಯ್, ನೀನೇನ್ ಸಹಾಯ ಮಾಡಕ್ ಬಂದಿದ್ಯೋ ತೊಂದರೆ ಕೊಡಕ್ ಬಂದಿದ್ಯೋ? ನೀನ್ ಇಳುವರ್ಸನ್ನ ಹಿಡಿದು ಕೊಟ್ಟಿದ್ದಕ್ಕೆ ನಮ್ ವಿಷಯ ಪೊಲೀಸರಿಗೂ ಗೊತ್ತಾಯ್ತು, ರಾಮಮೂರ್ತಿಗೂ ಗೊತ್ತಾಯ್ತು. ಸುಂದರ್ ಪಾಂಡ್ಯನ್ ಫೋನ್ ಮಾಡಿ ನನ್ನ ಹೆದರ್ಸ್ತಾ ಇದ್ದಾನೆ. ಕಾರ್ನು ತರಕಾಗ್ದೆ ಹೋಟೆಲ್ ಮುಂದೆನೆ ಬಿಟ್ಟು ಬಂದಿದ್ದೀನಿ. ನೀನಾದ್ರೂ ಸ್ವಲ್ಪ ಹುಷಾರಾಗಿರು. ಅವರಿಂದ ನಾವು ಕೇರ್ಫುಲ್ ಆಗಿರ್ಬೇಕು. ನೀನ್ ದೇವರಾಜ್ನ ಹಿಡಿಯೋದ್ ಬೇಡ, ಸುಮ್ನೆ ಬಂದ್ಬಿಡು. ಆಟೋ, ಎಲ್ ಸರ್ ಹೋಗ್ಬೇಕು? ಕ್ರೊಕೊಡೈಲ್ ಫಾರ್ಮ್ ಹೌಸ್ಗೆ ಹೋಗ್ಬೇಕು. ಸರ್, ಈಗಷ್ಟೇ ಇಬ್ಬರನ್ನ ಕರ್ಕೊಂಡು ಹೋಗಿ ಬಂದ್ಬಿಟ್ಟು ಖಾಲಿ ಗಾಡಿಲಿ 40 ಕಿಲೋಮೀಟರ್ ಬಂದೆ ಸರ್. ಇಬ್ರನ್ನ ಕರ್ಕೊಂಡೋಗಿದ್ಯಾ? ಎಲ್ಲಿ ಹತ್ತಿದ್ರು ಸರ್? ಮುಟ್ಕಾಡು ಗ್ಯಾಸ್ ಕಂಪನಿ ಪಕ್ಕದಲ್ಲಿ ಸರ್. ಎಕ್ಸ್ಟ್ರಾ ಚಾರ್ಜ್ ತಾನೆ? ನನ್ನೂ ಹೋಗಲ್ ಬಿಡ್ತೀಯಾ? ಬನ್ನಿ ಸರ್, ಹೋಗೋಣ. ಹೋಗೋಣ. ಹೌದು ಸರ್, ನಾವೆಲ್ಲ ಅಲರ್ಟ್ ಆಗಿದ್ದೀವಿ ಸರ್. ಎಲ್ಲ ಕಡೆ ನಮ್ಮ ಪೊಲೀಸ್ನವ್ರು ಇದ್ದಾರೆ ಸರ್. ನಾನು ಒಂದು ಕಾರ್ ಹತ್ರ ನಿಂತಿದ್ದೀನಿ. ಹೇಗಾದ್ರೂ ಮಾಡಿ ಅವನ್ನ ಹಿಡಿತೀವಿ ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾದ ಕೂಡ್ಲೆ ಹೀರೋನೇ ಬಿಟ್ಕೊಟ್ಬಿಡ್ಲು ನಮ್ಮ ಹೀರೋಯಿನ್ನು. ಇಂಡಿಯನ್ ಗರ್ಲ್ ಟಚ್ ಮಾಡಿ ತುಂಬಾ ದಿನ ಆಯ್ತು, ಬಟ್ ಈಗ ಮೂಡ್ ಸರಿ ಇಲ್ಲ. ಅವನ್ ಕತೆ ಮುಗಿಸಿದ ಮೇಲೆ ಮೂಡ್ ಜೊತೆ ಬರ್ತೀನಿ, ಆಟ ಆಡೋಣ. ರೆಡಿ ಆಗಿದೆ? ಥೋ, ನಾನೇನ್ ಹೆದರ್ಕೊಂಡ ಜಾಗ ತೋರಿಸ್ಲಿಲ್ಲ. ಬೇಕು ಅಂತಾನೆ ಜೇಮ್ಸ್ ಇರೋ ಜಾಗನ್ ಹೇಳಿದೀನಿ. ನೀನಲ್ಲಿ ಹೋಗ್ತೀಯಾ ಅನ್ಕೊಂಡೆ. ಒಂದ್ ವೇಳೆ ನೀನ್ ಹೋಗಿದ್ರೆ ನಿನ್ ಕತೆ ಮುಗೀತಿತ್ತು.
ಗಾಯತ್ರಿ, ಪ್ರಿಯಾ, ಎಲ್ಲಿ ಹೋದ್ರು ಇವರೆಲ್ಲ? ಗಾಯತ್ರಿ, ಪ್ರಿಯಾ.